ಕರ್ನಾಟಕ TETಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಈ ಒಂದು CTET ಸೆಂಟ್ರಲ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ಗಳಿಗೆ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಆಗಿರುತ್ತೆ. ಸೊ ಬನ್ನಿ ನೋಡೋಣ ಈ ಒಂದು ಇವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. 91ನೇ ಕ್ವಶನ್ನು, ಇವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು? ಸ್ವಾಭಾವಿಕ ಸಂಖ್ಯೆಗಳ ಗಣವು ಸಂಕಲನ ಮತ್ತು ವ್ಯವಕಲನದ ಆವೃತ ಗುಣವನ್ನು ಪಾಲಿಸುತ್ತದೆ. ಪೂರ್ಣಾಂಕಗಳ ಗಣವು ಗುಣಾಕಾರ ಮತ್ತು ಭಾಗಾಕಾರದ ಆವೃತ ಗುಣವನ್ನು ಪಾಲಿಸುತ್ತದೆ. ವಾಸ್ತವ ಸಂಖ್ಯೆಗಳ ಗಣವು ಗುಣಾಕಾರ ಮತ್ತು ಭಾಗಾಕಾರದ ಆವೃತ ಗುಣವನ್ನು ಪಾಲಿಸುತ್ತದೆ. ಭಾಗಲಬ್ಧ ಸಂಖ್ಯೆಗಳ ಗಣವು ಸಂಕಲನ ಮತ್ತು ವ್ಯವಕಲನ ಆವೃತ ಗುಣವನ್ನು ಪಾಲಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ಇಲ್ಲಿ ಆವೃತ ಗುಣ ಅಂತಕ್ಕಂಥದ್ದು ಏನು, ಅದರ ಜೊತೆಗೆ ಸ್ವಾಭಾವಿಕ ಸಂಖ್ಯೆ ಅಂದರೆ ಏನು, ಪೂರ್ಣಾಂಕಗಳು ಅಂತ ಅಂದರೆ ಯಾವುದು, ವಾಸ್ತವ ಸಂಖ್ಯೆಗಳು ಅಂದರೆ ಯಾವುದು, ಭಾಗಲಬ್ಧ ಸಂಖ್ಯೆ ಅಂದರೆ ಏನು, ಇದರ ಅರ್ಥ ಫಸ್ಟ್ಗೆ ನಮಗೆ ತಿಳಿದಿರಬೇಕಾಗುತ್ತೆ. ಸೊ ಹಾಗಾದಾಗ ಮಾತ್ರ ಇದಕ್ಕೆ ಆನ್ಸರನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಸೊ ನೋಡಿ, ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಹೇಳ್ತೀವಿ ನ್ಯಾಚುರಲ್ ನಂಬರ್ಸ್ ಅಂತ. ನ್ಯಾಚುರಲ್ ನಂಬರ್ಸು ಇದರ ಒಂದು ಸೆಟ್ ಯಾವುದು ಬರುತ್ತೆ, 1 2 3 4 ಈ ಥರ ಅನ್ಲಿಮಿಟೆಡ್ ಆಗಿ ಹೋಗ್ತಾ ಇರುತ್ತೆ ಅಲ್ವಾ. ಸೊ ನ್ಯಾಚುರಲ್ ನಂಬರ್ಸ್ ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಇನ್ನು ಪೂರ್ಣಾಂಕಗಳು ಅಂತ ಹೇಳಿದಾಗ ಇಂಟೀಜರ್ಸ್ ಅಂತ ಹೇಳ್ತಾರೆ. ಪೂರ್ಣಾಂಕಗಳೇ ಬೇರೆ, ಪೂರ್ಣ ಸಂಖ್ಯೆನೇ ಬೇರೆ. ಪೂರ್ಣ ಸಂಖ್ಯೆ ಅಂತ ಹೇಳಿದಾಗ ಹೋಲ್ ನಂಬರ್ ಅಂತ ಹೇಳ್ತೀವಿ, W ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇಟ್ ಮೀನ್ಸ್ 0ನ ಒಳಗೊಂಡಂತಹ ಸ್ವಾಭಾವಿಕ ಸಂಖ್ಯೆನ ನಾವು ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ಪೂರ್ಣಾಂಕಗಳು ಅಂತ ಹೇಳಿದಾಗ ಇಂಟೀಜರ್ಸ್. ಸೊ ಇಂಟೀಜರ್ಸ್ ಅಂತ ಹೇಳಿದಾಗ ಇಲ್ಲಿ ಪ್ಲಸ್ ಮೈನಸ್ ಎಲ್ಲ ಬರುತ್ತೆ. 0 +-1 +-2 ಈ ಥರ +-2 ಸಹ ಹೊಂದಿರತಕ್ಕಂಥ ಸಂಖ್ಯೆಗಳು ಇಂಟೀಜರ್ಸ್ ಆಗಿರುತ್ತೆ. ಇನ್ನು ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ನೋಡಿ ಇಲ್ಲಿದೆ ಒಂದು. ಸೊ ನೋಡಿ, ನ್ಯಾಚುರಲ್ ನಂಬರ್ಸು 1 2 3 ಏನಿದೆಯೋ ಅದು ಹೋಲ್ ನಂಬರ್ ಅಂತ ಹೇಳಿದಾಗ 0ನ ಒಳಗೊಂಡಂತಹ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಹೋಲ್ ನಂಬರ್ ಅಂತ ಹೇಳ್ತೀವಿ. ಇನ್ನು ಇಂಟೀಜರ್ಸ್ ಅಂತ ಹೇಳಿದಾಗ ಪೂರ್ಣಾಂಕಗಳು, ಸೊ ಅಲ್ಲಿ ಮೈನಸ್ಸು ಪ್ಲಸ್ ಎಲ್ಲ ಬರ್ತಕ್ಕಂಥದ್ದು. ಇನ್ನು ರ್ಯಾಷನಲ್ ನಂಬರ್ಸ್ ಅಂತ ಹೇಳಿದಾಗ ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಸೊ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂಥ ಸಂಖ್ಯೆಗಳನ್ನು ನಾವು ರ್ಯಾಷನಲ್ ನಂಬರ್ ಅಥವಾ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನು ಇರ್ಯಾಷನಲ್ ನಂಬರ್ ಅಂತ ಹೇಳಿದಾಗ ಇಲ್ಲಿ P/Q ರೂಪದಲ್ಲಿ ವ್ಯಕ್ತಪಡಿಸಲಾಗದ, ಇಟ್ ಮೀನ್ಸ್ ರೂಟ್ಗೆ ಸಂಬಂಧಪಟ್ಟಂತೆ ಲಾಸ್ಟ್ ಒಂದು 2022ನೇ ಕ್ವಶನ್ ಪೇಪರ್ ಇರಬೇಕು. √3 ಇದು ಯಾವ ಸಂಖ್ಯೆ ಅಂತ ಕೊಟ್ಟಿದ್ರು, ಅಥವಾ ಅಭಾಗಲಬ್ಧ ಸಂಖ್ಯೆಗೆ ಉದಾಹರಣೆ ಯಾವುದು ಅಂತ ಇದನ್ನು ಕೊಟ್ಟಿದ್ರು. ಸೊ ಇದು ಇರ್ಯಾಷನಲ್ ನಂಬರ್ ಅಥವಾ ಅಭಾಗಲಬ್ಧ ಸಂಖ್ಯೆಗಳಂತ ಹೇಳ್ತೀವಿ. ಇನ್ನು ರಿಯಲ್ ನಂಬರ್ ಅಲ್ಲೇ ಬರುತ್ತೆ, ಕಾಂಪ್ಲೆಕ್ಸ್ ನಂಬರ್ಗಳು ಇದಾಗಿರುತ್ತೆ. ಸೊ ಇದು ಒಂದು ಫಿಗರ್ ಅಂತ ಹೇಳ್ಬೋದು. ಇದಕ್ಕೆ ನಂಬರ್ಗೆ ಸಂಬಂಧಪಟ್ಟಂಥ ಒಂದು ಚಿತ್ರ. ಸೊ ಇಲ್ಲಿ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ. ಈಗ ಹೋಲ್ ನಂಬರ್ ಅಂದರೆ ಯಾವುದು, ನ್ಯಾಚುರಲ್ ನಂಬರ್ ಅಂದರೆ ಯಾವುದು, ಇಂಟೀಜರ್ಸ್ ಅಂದರೆ ಯಾವುದು, ರ್ಯಾಷನಲ್ ಅಂದರೆ ಯಾವುದು, ರಿಯಲ್ ನಂಬರ್ ಅಂದರೆ ಯಾವುದು ಅಂತ ಗೊತ್ತಾಗುತ್ತೆ. ಸೊ ಇದರ ಪ್ರಕಾರ ನೋಡ್ತಾ ಹೋದಾಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಏನಿದು, ಸ್ವಾಭಾವಿಕ ಸಂಖ್ಯೆಗಳ ಗಣವು ಸಂಕಲನ ಮತ್ತು ವ್ಯವಕಲನದ ಆವೃತ ಗುಣವನ್ನು ಪಾಲಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಸರಿನಾ ತಪ್ಪಾ ಫಸ್ಟ್ ನಾವು ಚೆಕ್ ಮಾಡ್ತಾ ಹೋಗೋಣ. ಚೆಕ್ ಮಾಡಬೇಕಂತ ಅಂದರೆ ಆವೃತ ಗುಣ ಅಂತ ಅಂದರೆ ಏನಿಲ್ಲ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಂಕಲನ ಅಂತ ಕೊಟ್ಟಿದ್ದಾರೆ. ಸಂಕಲನ ಅಂತ ಹೇಳಿದಾಗ ಈಗ ನ್ಯಾಚುರಲ್ ನಂಬರ್ ಅಂತ ಹೇಳಿದಾಗ ನಮಗೆ 1 2 3 4 5 ಏನೋ ಒಂದು ಇರುತ್ತೆ, ಅಲ್ಲಿ 0 ಇರಲ್ಲ, ಮೈನಸ್ ಇರಲ್ಲ, ಮತ್ತು P/Q ರೂಪ ಅಂತ ಇರೋದಿಲ್ಲ, ಅಥವಾ ರೂಟ್ ಅಂತ ಯಾವುದು ಬರೋದಿಲ್ಲ. ಸೊ ಸಂಕಲನ ಅಂತ ಹೇಳಿದಾಗ 1 + 2 ಅಥವಾ 2 + 3 ಅಥವಾ ಏನೋ ಮಾಡಿದಾಗ ನಮ್ಗೆ ಏನಾಗುತ್ತೆ, ಇದೇನು 4 ಇದೆ, 4 ನ್ಯಾಚುರಲ್ ನಂಬರ್ ಬರುತ್ತೆ, ಇದು ಆವೃತ ಗುಣ. ಓಕೆ. ಆ್ಯಂಡ್ ವ್ಯವಕಲನ ಅಂತ ಕೊಟ್ಟಿದ್ದಾರೆ ನೋಡಿ, 1 - 3ನ ಮಾಡಿ ನೀವು ಏನು ಬಂತು, -2 ಬಂತು. ಸೊ ಈ -2 ಈ ನ್ಯಾಚುರಲ್ ನಂಬರ್ ಇದೆಯಾ, ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಪ್ಲಸ್ ಸಂಕಲನ ಅಂತಕ್ಕಂಥದ್ದು ಆವೃತ ಗುಣನ ಪಾಲಿಸುತ್ತೆ, ಆದರೆ ವ್ಯವಕಲನ ಬಂದು ಆವೃತ ಗುಣವನ್ನು ಪಾಲಿಸೋದಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಕೈ ಬಿಡಲಾಗುತ್ತೆ. ಓಕೆ. ಆ್ಯಂಡ್ ಅದೇ ರೀತಿ ಪೂರ್ಣಾಂಕಗಳ ಗಣ ಗುಣಾಕಾರ ಅಂತ ತಗೊಂಡಾಗ ಪೂರ್ಣಾಂಕ ಯಾವುದು ಇದಲ್ವಾ. ಸೊ ಪೂರ್ಣಾಂಕಗಳ ಗಣವು ಗುಣಾಕಾರ ಮತ್ತು ಭಾಗಾಕಾರದ ಆವೃತ ಗುಣವನ್ನು ಪಾಲಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಗುಣಾಕಾರವನ್ನು ನೋಡ್ತಾ ಹೋಗೋಣ. ಗುಣಾಕಾರ ಬಂದಾಗ ಏನು ಬರುತ್ತೆ ಇಲ್ಲಿ ನೋಡಿ, ಗುಣಾಕಾರಕ್ಕೆ +1 × -3 ಅಂತ ತಗೊಳ್ಳೋಣ. ಏನಾಯ್ತು ಅವಾಗ, -3 ಆಯಿತು. ಸೊ -3 ಇರುತ್ತೆ ಇದರಲ್ಲಿ ಇಂಟೀಜರಲ್ಲಿ. ಸೊ ಇದು ಓಕೆ. ಅದೇ ರೀತಿ ನಾವು ಭಾಗಾಕಾರ ಮಾಡ್ತಾ ಹೋದಾಗ ನೋಡಿ, +1 / -3 ಇದೆ. ಸೊ ಇದು ಆನ್ಸರ್ ಇಷ್ಟೇ ಆಗುತ್ತೆ. ಸೊ ಈ ಒಂದು ಏನು ಭಾಗಲಬ್ಧ ಇದು ಬರುತ್ತೋ, ಸೊ ಇದು ಇದರಲ್ಲಿ ಕಂಡು ಬರೋದಿಲ್ಲ. ಸೊ ಇದು ಭಾಗಲಬ್ಧ ಸಂಖ್ಯೆ ಆಗ್ತಕ್ಕಂಥದ್ದು. ಸೊ ಈ ಒಂದು ಫಾರ್ಮುಲಾ ಅಪ್ಲೈ ಈ ಒಂದು ಇಂಟೀಜರಲ್ಲಿ ಅಥವಾ ಭಾಗಾಕಾರದಲ್ಲಿ ಆವೃತ ಗುಣವನ್ನು ಹೊಂದಿರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಇದನ್ನು ಸಹ ತಪ್ಪಾಗುತ್ತೆ. ಇನ್ನು ವಾಸ್ತವ ಸಂಖ್ಯೆಗಳಿಗೆ ಈ ಗುಣಾಕಾರ ಭಾಗಾಕಾರ ಅಂತಕ್ಕಂಥದ್ದು ಬರೋದಿಲ್ಲ. ಇನ್ನು ಭಾಗಲಬ್ಧ ಸಂಖ್ಯೆಗಳ ಗಣವು ಸಂಕಲನ ಮತ್ತು ವ್ಯವಕಲನ ಆವೃತ ಗುಣವನ್ನು ಪಾಲಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡ್ತಾ ಹೋಗೋಣ. ಸೊ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದಾಗ ನಾವು ಏನಂತ ಹೇಳ್ತೀವಿ, P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂಥ ಸಂಖ್ಯೆಗಳು ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಯಾವುದು ಅಂತ ತಗೊಂಡಾಗ ನಾವು ಈಗ 1/2 3 ಏನಾದರೂ ತಗೊಳ್ಳಿ,
ಇಲ್ಲಿ 0 ಅಪ್ಲೈ ಆಗೋದಿಲ್ಲ. ಓಕೆ, 0 ಅಂತಕ್ಕಂಥದ್ದು ಅಪ್ಲೈ ಆಗೋದಿಲ್ಲ. ಯಾವುದರಲ್ಲಿ ಅಂತ ಹೇಳಿದ್ರೆ ಭಾಗಾಕಾರ ಕ್ರಮದಲ್ಲಿ ಅಪ್ಲೈ ಆಗೋದಿಲ್ಲ. ಆದರೆ ಸಂಕಲನ ಮತ್ತು ವ್ಯವಕಲನ ನೋಡ್ತಾ ಹೋದಾಗೆ ನೋಡಿ, ಇಲ್ಲಿ P/Q ಅಂತ ಹೇಳಿದಾಗ ಪಿಗೆ ಯಾವುದೋ ಒಂದು ಲೆಟರ್ನ ಕೊಡಿ, ಸಂಖ್ಯೆನ ಕೊಡಿ. 3 ಅಂತ ಕೊಟ್ಕೊಳ್ತೀನಿ ನಾನು, 3/4. ಓಕೆ, ಸೊ ಈ 3/4 ಇದನ್ನು ನಾವು ಸಂಕಲನ ಮಾಡ್ತಾ ಹೋಗೋಣ. ಸೊ ಸಂಕಲನ ಅಂತ ಹೇಳಿದಾಗ ಏನಾಗುತ್ತೆ, 3/4 ಪ್ಲಸ್ ಇನ್ನೊಂದು ಯಾವುದೋ ಒಂದು ಸಂಖ್ಯೆ ತೊಗೊಳ್ತೀನಿ, 1/4. ಓಕೆ, ಸೊ ಅಥವಾ 1/2 ಈ ಥರ ಯಾವುದೋ ಒಂದು ತೊಗೊಂಡು ನಾವು ಇದನ್ನು ಹ್ಯಾಡ್ ಮಾಡಿದಾಗ ಏನಾಗುತ್ತೆ, LCM 4 ಬಂತು. LCM 4 ಬಂದಾಗ ಏನಾಗುತ್ತೆ, ಇಲ್ಲಿ ನಾವು 4ರಿಂದ 3 ಪ್ಲಸ್ 2 ಆಯಿತು, 5/4 ಆಯಿತು. ಸೊ 5/4 ಅಂತಕ್ಕಂಥದ್ದು ಸಂಕಲನದಲ್ಲಿ ಭಾಗಲಬ್ಧ ಸಂಖ್ಯೆಯಲ್ಲಿ ಬರುತ್ತೆ. ಇದು P, ಇದು Q, P/Q ರೂಪದಲ್ಲಿ ಬರುತ್ತೆ ಇದು. ಸೊ ಹಾಗಾಗಿ ಇದು ಸರಿ ಹೋಗುತ್ತೆ, ಸಂಕಲನ ಬರುತ್ತೆ. ಆ್ಯಂಡ್ ವ್ಯವಕಲನೂ ಅಷ್ಟೇ, ನೀವು ಇದನ್ನೇ ಮೈನಸ್ ಮಾಡ್ತಾ ಹೋದರೆ, ಮೈನಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ 2 ಮೈನಸ್ ಈ ಕಡೆ ಮಾಡ್ತೀನಿ ನೋಡಿ, 3/4 ಮೈನಸ್ 1/4 ಅಂತ ತಗೊಳ್ರಿ, ಅಥವಾ 1/2 ಅಲ್ವಾ ತೊಗೊಂಡಿದ್ದಲ್ಲಿ. ಓಕೆ, ಇದಾದ ನಂತರ ಏನಾಗುತ್ತೆ, LCM 4 ಬಂತು. ಸೊ 3 ಮೈನಸ್ 2 ಆಯಿತು. ಇವಾಗ ಏನಾಗುತ್ತೆ, 1/4 ಆಯಿತು. ಸೊ ಇದು ಸಹ ಭಾಗಲಬ್ಧ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು P/Q ರೂಪದಲ್ಲಿ ಇದೆ. ಸೊ 5/4 ಅಥವಾ 1/4 ಆಗಿರ್ಬೋದು, ಅಥವಾ -5/4 ಸಹ ಬರುತ್ತೆ ಭಾಗಲಬ್ಧ ಸಂಖ್ಯೆಯಲ್ಲಿ, ಮೈನಸ್ ಸಹ ಬರ್ತಕ್ಕಂಥದ್ದಿದೆ. ಸೊ ಹಾಗಾಗಿ ಈ ಒಂದು ಭಾಗಲಬ್ಧ ಸಂಖ್ಯೆಗಳ ಗಣವದಲ್ಲಿ ಸಂಕಲನ ಮತ್ತು ವ್ಯವಕಲನ ಆವೃತ ಗುಣವನ್ನು ಪಾಲಿಸುತ್ತದೆ. ಇದು ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ಇದರ ಜೊತೆಗೆ ಭಾಗಲಬ್ಧ ಸಂಖ್ಯೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈ ಗುಣಾಕಾರ ಇದೆಯಲ್ಲ, ಸೊ ಗುಣಾಕಾರನೂ ಸಹ ಆವೃತ ಗುಣವನ್ನು ಪಾಲಿಸುತ್ತದೆ. ಅದರ ಜೊತೆಗೆ ಭಾಗಾಕಾರನೂ ಸಹ ಆವೃತ ಗುಣವನ್ನು ಪಾಲಿಸುತ್ತದೆ, ಆದರೆ 0ನ ಹೊರತುಪಡಿಸಿ. ಓಕೆ, 0 ಅಂತ ಹೇಳಿದಾಗ 3/0 ಅಂತ ನಾವು ತೊಗೊಂಡ್ರೆ ಇದು ಇನ್ಫಿನಿಟಿಗೆ ಹೊರಟೋಗ್ಬಿಡುತ್ತೆ. ಓಕೆ, ಇನ್ಫಿನಿಟಿಗೆ ಆಗಿಬಿಡುತ್ತೆ. ಸೊ ಹಾಗಾಗಿ 0ನ ಹೊರತುಪಡಿಸಿ ಈ ಒಂದು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ 4 ಸಹ ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತ ಗುಣವನ್ನು ಪಾಲಿಸ್ತಕ್ಕಂಥದ್ದು ಇದೆ. ಸೊ ಅದೊಂದು ಫಾರ್ಮುಲಾನೇ ಇದೆ, ನಿಯಮನೇ ಇದೆ. ಸೊ ಹಾಗಾಗಿ ಆನ್ಸರ್ ಯಾವುದು ಅಂತ ಹೇಳಿದರೆ ಆಪ್ಷನ್ 4, ಭಾಗಲಬ್ಧ ಸಂಖ್ಯೆಗಳ ಗಣವು ಸಂಕಲನ ಮತ್ತು ವ್ಯವಕಲನದ ಆವೃತ ಗುಣವನ್ನು ಪಾಲಿಸುತ್ತದೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಇಫ್ ಎನಿ ಡೌಟ್ಸ್ ಕಮೆಂಟಲ್ಲಿ ತಿಳಿಸ್ತಾ ಹೋಗಿ. And next question